ಸ್ಪೈಸಿಯಾಗಿ ನಾನ್ ವೆಜ್ ತಿನ್ಬೇಕು, ಅದರಲ್ಲೂ ಆಂಧ್ರ ಸ್ಟೈಲ್ ಫುಡ್ ಟೇಸ್ಟ್ ಮಾಡಬೇಕು. ಹೈದರಾಬಾದ್ ಅಲ್ಲಿ ಸಿಗೋ ಟೇಸ್ಟ್ ಬೆಂಗಳೂರಲ್ಲಿ ಸಿಗ್ತಿಲ್ಲ ಅಂತ ಯೋಚನೆ ಮಾಡ್ತಿದ್ದೀರಾ? ಹಾಗಾದ್ರೆ ಡೋಂಟ್ ವರಿ, ಆಂಧ್ರ ಸ್ಟೈಲ್ ಇರೋ ಬೆಸ್ಟ್ ಹೋಟೆಲ್ನ ನಾವು ತೋರಿಸ್ತೀವಿ. ಪ್ರಿಯರು ಅದರಲ್ಲೂ ನಾನ್ ವೆಜ್ ಪ್ರಿಯರು ಅದೆಷ್ಟೇ ದೂರ ಇದ್ರೂ ತಮ್ಮಿಷ್ಟದ ಫುಡ್ ಹುಡ್ಕೊಂಡು ಹೋಗ್ತಾರೆ. ಆದ್ರೆ ಆಂಧ್ರ ಸ್ಟೈಲ್ ಫುಡ್ ಸಿಕ್ತಲ್ಲ ಅಂತ ಗೊಣುಕ್ತಿರೋ ಫುಡ್ ಪ್ರಿಯರಿಗಾಗಿ ಕೋರ್ಮಂಗ್ಲದ 5th ಬ್ಲಾಕ್ನಲ್ಲಿ ಉಲವಚಾರು ಎಂಬ ಹೋಟೆಲ್ ಇಂದಿನಿಂದ ಕಾರ್ಯಾರಂಭವಾಗಿದೆ. ಶೈಲಿಯ ಆಹಾರವೇ ಈ ಹೋಟೆಲ್ನ ಉದ್ದೇಶ. ಹೈದರಾಬಾದ್ನಲ್ಲಿ ಕಳೆದ 6 ವರ್ಷಗಳಿಂದ ಮನೆ ಮಾತಾಗಿದ್ದು, ಸದ್ಯ ಕೋರಮಂಗಲದಲ್ಲಿ ನೂತನ ಶಾಖೆ ಆರಂಭಿಸಿದೆ. ಡಿಸಿಎಂ ಪರಮೇಶ್ವರ್, ಶಾಸಕ ರಾಮಲಿಂಗಾರೆಡ್ಡಿ ಹೋಟೆಲ್ ಉದ್ಘಾಟಿಸಿದರು. ಏನು ಇವತ್ತು ಈ ಭಾಗದಲ್ಲಿ ಆಂಧ್ರ ಪ್ರದೇಶದ ಊಟ ಉಪಚಾರಗಳನ್ನು ಇಲ್ಲಿ ಮಾಡೋದಕ್ಕೆ ಏನಿವತ್ತು ಪ್ರಾರಂಭ ಮಾಡ್ತಿದ್ದಾರೆ ಅವರಿಗೆ ನಾನು ಶುಭ ಕೋರ್ತೇನೆ. ಅನೇಕ ಬಾರಿ ನಾವೆಲ್ಲ ಹೈದರಾಬಾದಿಗೆ ಹೋದಾಗ ಅಥವಾ ಆಂಧ್ರ ಪ್ರದೇಶಕ್ಕೆ ಊಟ ಮಾಡಿರೋದು ರುಚಿ ಚೆನ್ನಾಗಿ ಇರ್ತಕ್ಕಂಥದ್ದನ್ನೆಲ್ಲ ಅನುಭವಿಸಿದ್ದೀವಿ. ಬೆಂಗಳೂರಿನಲ್ಲೇ ಅದು ಸಿಗುತ್ತೆ ಅಂತ ಹೇಳಿದರೆ ಭಾಳ ಸಂತೋಷ ಆಗುತ್ತೆ. ಉಲ್ವಚಾರು ಅಂದರೆ ತೆಲುಗು, ಅದು ಹುರುಳಿ ಸಾರು ಅಂತ ಕನ್ನಡದಲ್ಲಿ ಹೋಟ್ಲು ಉದ್ಘಾಟನೆ ಆಗ್ತಾ ಇದೆ. ಇದೆಲ್ಲ ಆರ್ಕಿಟೆಕ್ಟ್ಸು ವಿನೂತನವಾಗಿ ಮಾಡಿದ್ದಾರೆ. ಮತ್ತು ನಮ್ಮ ಕೋರಮಂಗಲದಲ್ಲಿ ಇದ್ದಷ್ಟು ಹೋಟ್ಲ್ಸು ಬೆಂಗಳೂರಲ್ಲಿ ಎಲ್ಲೂ ಇಲ್ಲ. ಅತಿ ಹೆಚ್ಚು ಹೋಟ್ಲ್ಸ್ ಇರ್ತಕ್ಕಂಥ ಪ್ರದೇಶದಲ್ಲಿ ಇವತ್ತು ಉಲುಚಾರು ಹೋಟ್ಲು ಓಪನ್ ಆಗಿದೆ. ಆಂಧ್ರ ಊಟ ಇಷ್ಟಪಡುವಂಥವ್ರಿಗೆ ವೆಜಿಟೇರಿಯನ್ನು, ನಾನ್ ವೆಜಿಟೇರಿಯನ್ನು ಇದು ಒಂದು ಉತ್ತಮ ಹೋಟೆಲ್ಲು. ನೂತನ ಶಾಖೆಗೆ ನಟ ನಿಖಿಲ್ ಕುಮಾರಸ್ವಾಮಿ ಭೇಟಿ ನೀಡಿ ಫುಡ್ ಟೇಸ್ಟ್ ಮಾಡಿದ್ರು. ಕಾರ್ಯಕ್ರಮದಲ್ಲಿ TV5 ಕನ್ನಡದ ವೈಸ್ ಚೇರ್ಮನ್ ಸುರೇಂದ್ರನಾಥ್, ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಕೆ ನಾಯ್ಡು, TV5 ಕನ್ನಡದ ಎಕ್ಸಿಕ್ಯೂಟಿವ್ ಎಡಿಟರ್ ಚೇತನ್ ಸೇರಿ ಹಲವರು ಭಾಗಿಯಾಗಿದ್ದರು. ಯೂಶಲಿ ಹೈದರಾಬಾದ್ಗೆ ಹೋದರೆ ಮಧ್ಯಾಹ್ನ ರಾತ್ರಿ 2 ಟೈಮು ಇದೇ ಬ್ಯಾಟಿಂಗ್ ಮಾಡ್ತೀನಿ, ಅದನ್ನೇ ಹೇಳ್ತಾ ಇದ್ದೆ. ಇಲ್ಲಿ ಎಲ್ಲ ದಯವಿಟ್ಟು ಕೋರಮಂಗಲಲ್ಲಿ ಬ್ರಾಂಚ್ ಓಪನ್ ಆಗಿದೆ, ಎಲ್ಲರೂ ಬಂದು ಈ ಒಂದು ಪಲಾವ್ನ ಟೇಸ್ಟ್ ಮಾಡಬೇಕು, ಅದ್ಭುತವಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. Special, we have different variety, 18 types of biryanis and 32 starters of our own recipes. Yeah, actually the main intention is to see, we want to reinvent the ancient recipes and we want to introduce to new generation. Yeah, that's our main intention. Yeah, we use all natural ingredients. We won't use artificial colors or artificial ingredients and no Ajinomoto in our restaurant. ಹಂಪಿಯ ವೈಭವವನ್ನು ನೆನಪಿಸುವ ಇಂಟೀರಿಯರ್ ಡಿಸೈನ್ ಹೊಂದಿರುವ ಹೋಟೆಲ್ ಇದಾಗಿದ್ದು, ನೈಸರ್ಗಿಕ ಪದಾರ್ಥಗಳ ಬಳಕೆಯಿಂದ ಆಹಾರ ತಯಾರಿಸುವುದು ಈ ಹೋಟೆಲ್ನ ವಿಶೇಷತೆ. ಹಾಗಾದ್ರೆ ಮತ್ಯಾಕೆ ತಡ? ನೀವು ಕೂಡ ಆಂಧ್ರ ಫುಡ್ ಪ್ರಿಯರಾಗಿದ್ರೆ ಇಲ್ಲಿಗೆ ಭೇಟಿ ನೀಡಿ ಟೇಸ್ಟ್ ಮಾಡಿ. ವೀಣಾ ಸಿದ್ದಾಪುರ, TV5 ಬೆಂಗಳೂರು.